ನಿದ್ರಾವಸ್ಥೆ ಪ್ರತಿಯೊಬ್ಬ ಮನುಷ್ಯನಿಗೂ ಕನಿಷ್ಠ ಪಕ್ಷ 8 ಅವರ್ ಇರಲೇಬೇಕು. ಇಲ್ಲದೇ ಇದ್ರೆ 7 ವಾರಗಳು ಅಂತ ಕರಿತೀವಿ. ಆ 7 ವಾರಗಳು ಅಂದರೆ 7 ಅವರ್, 7 ಅವರ್ಸ್ ಖಂಡಿತ ನಿದ್ದೆ ಇಲ್ಲದೆ ಇದ್ರೆ ಮನುಷ್ಯ ಪ್ರಯೋಜಕ ಆಗಲ್ಲ, ನಿಷ್ಪ್ರಯೋಜಕ. ಎಷ್ಟೇ ಆಗಲಿ, ನೀವು ರಾತ್ರಿ ನಿದ್ದೆನ ಬೆಳಗ್ಗೆ ಮಾಡ್ಬಿಡ್ತೀನಿ ಅಂತಾರೆ. ಈ ಸಾಫ್ಟ್ವೇರ್ಗಳಿಗೆ ಕೆಲಸಗಳಿಗೆ ಹೋಗ್ತಾರೆ ನೋಡಿ, ರಾತ್ರಿ ನಿದ್ದೆನ ಬೆಳಗ್ಗೆ ಮಾಡ್ತೀವಿ ಅಂತ ರಾತ್ರಿ ಎಲ್ಲ ದುಡಿದಿರ್ತಾರೆ. ಆದರೂ ಸಹ ಕೈಯಲ್ಲಿ ನೋವು ಬರುತ್ತೆ. ಯಾಕೆಂದರೆ ರಾತ್ರಿ ಶನಿ ಇದ್ದಾಗಲೇ ನಿದ್ರೆ ಮಾಡ್ಬೇಕು ಸ್ವಾಮಿ, ಸೂರ್ಯ ಇದ್ದಾಗ ನಿದ್ರೆ ಮಾಡಿದ್ರೆ ಇದೇ ಗೋಳ. ಅದಕ್ಕೋಸ್ಕರ ನಾವೇನು ಅಮೆರಿಕಾಲಿದ್ದೀವಿ, ಭಾರತ ದೇಶದಲ್ಲಿ. ಆದರೂ ನೀವೆಲ್ಲ ಏನು ದಡ್ರು ಅಂದರೆ ಎಂಥ ಒಂದು ದುರಾಲೋಚನೆ, ಎಷ್ಟು ಒಂದು ಪರಿಪೂರ್ಣವಾಗಿ ಇಲ್ಲದೆ ಇರತಕ್ಕಂಥ ತಲೆನೇ ಇಲ್ಲ ನಿಮಗೆ. ಅಂದರೆ ಏನೋ ಯಾರ್ದೋ ಎಲ್ಲೋ ಎಲ್ಲಮ್ಮನ ಜಾತ್ರೆ ಊರಲ್ಲಿ ಎಲ್ಲೋ ನಡೀತಾ ಇದೆ ಅಂದರೆ ವಿದೇಶದಲ್ಲಿ ಮಾಡ್ತಾ ಇರೋ ಕಷ್ಟ ಪರಿಹಾರಕ್ಕೆ ನೀವುಗಳಲ್ಲಿ ಜಾಗೃತರಾಗಿ ಎದ್ದಿರಬೇಕು. ಆ ಒಂದು ದುಡ್ಡು ದುಡಿಬೇಕು, ನೀವು ಇಲ್ಲಿ ಎದ್ದಿರಬೇಕು. ಎಂಥ ಕರ್ಮ. ಅದಕ್ಕೆ ಹೇಳೋದು, ಸ್ವದೇಶದಲ್ಲಿ ಎಲ್ಲಾದ್ರೂ ಕೆಲಸ ಸೇರ್ಕೊಳ್ಳೋಕ್ಕಾಗ್ತಿಲ್ವಾ? ನಮ್ಮವ್ರನ್ನೇ ಉದ್ಧಾರ ಮಾಡೋಕ್ಕಾಗ್ತಿಲ್ವಾ? ಇನ್ನೊಬ್ಬ ವಿದೇಶದ ಕಂಪ್ನಿ ಡೆವಲಪ್ ಮಾಡಬೇಕೇನೋ? ಬಾಯಿ ಬಡ್ಕೋಬೇಕು. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಬಿಡಿ. ದುಡ್ಡಾಸೆ ನೋಡಿ, ದುರಾಸೆ. ಹೋಗಿ ನನಗೇನಾಗಬೇಕು. ಆದರೆ ಇದೇ ರೀತಿಯಾಗಿರ್ತಕ್ಕಂಥ ಅವಕಾಶಕ್ಕೆ ಏನು ಮಾಡುತ್ತೆ ಮುಂದಿನ ಪೀಳಿಗೆ? ಬರೆದಿಟ್ಕೊಳ್ಳಿ. ಇವತ್ತೇನು ರಿಸೆಷನ್ ಅಂತ ಸ್ಟಾರ್ಟ್ ಆಗಿದೆ, ಇನ್ನೆಲ್ಲ ಸಾಫ್ಟ್ವೇರ್ ಕಂಪ್ನಿನೂ 2015 ಅಷ್ಟೊತ್ತಿಗೆ ನೆಗೆದು ಬಿದ್ದು ಹೋಗುತ್ತೆ. ಅಂದರೆ ಏನರ್ಥ? ಯಾವ ಕಾಲಕ್ಕೂ ಯಾವ ಸಾಫ್ಟ್ವೇರ್ ಆಗಲಿ, ನೈಟ್ ಡ್ಯೂಟಿ ಆಗಲಿ, ಎಲ್ಲರೂ ವಾಚ್ಮ್ಯಾನ್ಗಳ ಕೆಲಸ ಮಾಡ್ತಿರಲ್ಲ, ಕೆಲಸಗಳು ಅವ್ರಿಗೆ ಇಲ್ಲ ಕೆಲಸ. ಇನ್ನು ನೀವೇನು ಮಾಡ್ತೀರಾ? ಸಾಲದಲ್ಲಿದ್ದಾರೆ ನೋಡಿ ಅಮೆರಿಕ, ಚೈನಾಗೆ. ಅದಕ್ಕೋಸ್ಕರ ಇಂಥ ಒಂದು ನಿದ್ರಾವಸ್ಥೆ ಇಲ್ಲದೆ ಇರತಕ್ಕಂಥ ಕಂಪ್ನಿಗಳೆಲ್ಲ ಹೋಗ್ಬಿಟ್ಟಾಗ ನೀವೆಲ್ಲ ಎಲ್ಲೋಗ್ತೀರಾ? ಇವತ್ತಿನ ದಿವಸ ಏನಾಗಿದೆ, ಎಲ್ಲ ಅಮೆರಿಕನ್ಸು ಈ ಕೆಲಸ ನಂಬ್ಕೊಂಡು ಸಾಲ ಮಾಡ್ಕೊಂಡಿದ್ರೆ. ಇದೆಲ್ಲ ಮನಸ್ಸು ಪರಿಸ್ಥಿತಿಗೆ ವಿಚಾರ ಹೇಳ್ತಾ ಇದ್ದೀನಿ. ನೀವು ಆ ಸಾಲಕ್ಕೆ ಏನು ಮಾಡ್ತೀರಾ? ತೊಗೊಂಬಿಡೋಣ ಒಂದು ಸೈಟು, ಲೋನ್ದನೇ ತೊಗೊಂಬಿಡೋಣ. ಕಾರು ತೊಗೊಂಬಿಡ, ಲೋಡು ಕೆಲಸ ಇದೆಯಲ್ಲ ತೊಗೊಂಬಿಡು. ಎಲ್ಲ ತಗೋ. ಇಲ್ಲಿ ದಿವಸ ಇವತ್ತು ಬಾಡಿಗೆ ದಿವಸ ಇದೆಯಾ, ನಾಳೆ ಕಂಪ್ನಿ ಬಿದ್ದೋಯ್ತು, ನಿನ್ನ ಕೆಲಸ ಗೋವಿಂದ ಗೋವಿಂದ. ಏನು ಕೊಡ್ತೀಯ ದುಡ್ಡು ಓನರ್ಗೆ? ಅವನು ಹೇಳ್ತಾನೆ ಖಾಲಿ ಮಾಡ್ರಿ ಅಂತಾನೆ. ಆ ಓನರ್ ಇವ್ನು ನಂಬ್ಕೊಂಡು ಗ್ರೌಂಡ್, ಫಾಸ್ಟ್, ಸೆಕೆಂಡ್, ಥರ್ಡ್ ಕಣ್ಣೆ ಕಟ್ಟಿರ್ತಾನೆ. ಯಾಕೆ ಗೊತ್ತಾ? ಬಾಡಿಗೆ ಕೊಡ್ಬೋದಲ್ಲ. ಎಲ್ಲ ಹೊರಗಡೆ ಇರೋರಿಗೆ ಹುಡುಗರಿಗೆ ಕೊಟ್ಟಿರೋದು ದುಡ್ಡು. ಅವ್ರುಗಳ ಆ ಕೊಲೆ ಮಾಡ್ತಾರೋ, ದರೋಡೆ ಮಾಡ್ತಾರೋ, ಲಿವಿಂಗ್ ಇನ್ನು ಬೇರೆ ಮಾಡೋ ಕೆಲಸವಿಲ್ಲ. ಇನ್ನೊಬ್ಳು ಯಾರೋ ಹುಡುಗಿ ಜೊತೆ ಇವನು ಸಂಸಾರ ಮಾಡದೆ ಮನೆ ಒಳಗೆ ಇಟ್ಕೊಳೋದು. ಸುಮ್ಮನೆ ಕೂತಿರ್ತಾನೆ? ಬೆಂಕಿ ಅಲ್ವೇ? ಅರ್ಥವಾಗಲ್ಲ. ಆದರೂ ಸಹ ದಡ್ಡ ಮುಂಡೆವು ಏನು ಮಾಡ್ತೀರಾ? ಜೀವನಕ್ಕೆ ಮನಃಶಾಂತಿ ಇಲ್ಲದೆ ರಾತ್ರಿ ಎಲ್ಲ ದುಡಿದ್ರೂ ಬೆಳಗ್ಗೆ ಎದ್ದು ದುಡ್ಡು ಕಾಸಿಗೆ ಪರದಾಡ್ತೀರ. ಆವಾಗ ಒಬ್ಬರು ನಂಬ್ಕೊಂಡು ಇನ್ನೊಬ್ಬ, ಮತ್ತೊಬ್ಬನ ನಂಬ್ಕೊಂಡು ಮತ್ತೊಬ್ಬ, ಯಾರೂ ಇಲ್ಲ. ಆವಾಗ ಇವನ್ ಲೋನ್ ತೊಗೊಂಡು ಮನೆ ಕಟ್ಸ್ಬಿಟ್ಟಿರ್ತಾನೆ, ಇವನ್ ದುಡ್ಡು ಸಾಲ ತೀರ್ಸಕ್ಕಲ್ಲ. ಇವನ್ ನಂಬ್ಕೊಂಡು ನೀನು ಮನೆ ಕೊಂಡ್ಕೊಂಡ್ಬಿಟ್ಟಿರ್ತೀಯ, ಸೈಟಲ್ಲಿ ಮನೆ ಕಟ್ಟಕ್ಕಲ್ಲ. ಕಾರ್ ಬಂದು ಏನು ಮಾಡ್ತಾರೆ? ಕಿತ್ಕೊಂಡು ಸೀಸ್ ಮಾಡ್ಕೊಂಡು ಹೋಗ್ತಾರೆ. ಆವಾಗ ನಿನ್ನ ಪಾಲೇನೋ ಇದೇ ಬೀದಿ ಪಾಲು. ಅದಕ್ಕೆ ಹೇಳ್ತಾ ಇರೋದು, ಮನೋಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಭಾರತ ದೇಶದಲ್ಲಿ ಉತ್ತು ಬೆಳೆದಿರ್ತಕ್ಕಂಥ ನೀವುಗಳು, ಭೂಮಿ ನಮ್ಮದು, ಹೋಗಿ ಆ ಭೂಮಿಯಲ್ಲಿ ದುಡೀರಿ. ಇಲ್ವಾ ಐಡಿಯಾ ಹೇಳ್ಕೊಟ್ಟು ಬೇರೆ ಏನಾದರೂ ನಮ್ಮಲ್ಲಿರ್ತಕ್ಕಂಥದ್ದು ಏನಾದರೂ ಕಂಡು ಹಿಡೀರಿ. ಅದರಲ್ಲೇ ಇರತಕ್ಕಂಥವ್ರಿಗೆ ಏನಾದರೂ ಕೆಲಸಗಳು ಮಾಡಿ. ಸರ್ಕಾರ ಕೆಲಸ ಇಲ್ಲದೆ ಇದ್ರೂ ಪರವಾಗಿಲ್ಲ, ಒಂದು ಸೆಮಿ ಗೌರ್ಮೆಂಟ್ ಇದ್ದ ಹಾಗೆ ನೀವುಗಳು ಏನಾದರೂ ಹೆಲ್ಪ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ರೆ ನಿಮ್ಮ ತಲೆ ಬುದ್ಧಿಗಳನ್ನ ಇಲ್ಲಿ ಉಪಯೋಗಿಸ್ಕೊಳ್ಳಿ. ಇಂಜಿನಿಯರ್ ಅಂತ ಇಂಜಿನಲ್ಲಿ ನೀರು ಹಾಕ್ಕೊಂಡೇ ಕೂತ್ಕೊಂಡ್ರೆ ಯಾವ ಕಾಲಕ್ಕೆ ಇಂಜಿನ್ ನಮ್ಮ ಭಾರತದ ಓಡೋದು? ಅದಕ್ಕೋಸ್ಕರ ಜೀವನ ಪರ್ಯಂತ ಯಾರಿಗೂ ಕೆಲಸ ಇಲ್ಲದೆ ಇರೋ ಸಮಯ ಬಂದಾಗ ನೀವೆಲ್ಲ ಏನು ಮಾಡ್ತೀರಾ? ಅದಕ್ಕೆ ರೈತ ಮಕ್ಕಳು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಇವತ್ತಿನ ದಿವಸ ಚೆನ್ನಾಗಿದ್ದೀರಾ. ದಯವಿಟ್ಟು ಮನಸ್ಥಿತಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೋಸ್ಕರ ಯಾವ ಕಾಲಕ್ಕೂ ನಿಮ್ಮ ಭೂಮಿ ಜಮೀನುಗಳನ್ನು ಯಾರಿಗೂ ವಿದೇಶದವ್ರಿಗಾಗಲಿ ಹೊರದೇಶದವ್ರಿಗಾಗಲಿ ಮಾರಿಬಿಟ್ಟು ನಾಳೆ ಬರೀ ಕೈಯಲ್ಲಿ ನಿಂತ್ಕೋಬೇಡಿ. ನಮ್ಮ ಭೂಮಿ ನಮ್ಮದು, ನಮ್ಮ ನಾಡು ನಮ್ಮದು, ಅಲ್ಲೇ ಇರತಕ್ಕಂಥ ಫಸಲು ಇವತ್ತು ದಿವಸ ನಮ್ಮದು. ಇವತ್ತು ಮನಸ್ಸು ಪರಿಸ್ಥಿತಿ ಎಷ್ಟು ಕೆಟ್ಟು ಹೋಗಿದೆ ಅಂದರೆ ಬರೆದಿಟ್ಕೊಳ್ಳಿ, ಹೇಳ್ತೀನಿ. ನೀವೇನೂ ಇಲ್ಲ, ಇದೇ ಶ್ರೀರಂಗಪಟ್ಟಣದಿಂದ ಹಿಡಿದು ಮರ್ಕೆರಾವರೆಗೂ ಹೋಗಿ ಏನು ನೋಡ್ತೀರಾ? ಎಲ್ಲ ಆ ಕಡೆ ಈ ಕಡೆ ನೋಡಿದ್ರೆ ಎಲ್ಲ ಏನಾದರೂ ಬೆಳೀತಾ ಇದೆಯಾ? ಅಕ್ಕಿ ಬೆಳೀತಾ ಇದೆಯಾ ಅಂದರೆ ಎಷ್ಟು ಲಕ್ಷ ಎಕರೆ ಹೊಟ್ಟೋಗಿದೆ. ಅದೇ ರೀತಿಯಾಗಿ ಧಾರವಾಡ ಕಡೆ ಹೋಗಿ ಎಲ್ಲರೂ ಬೆಳೀತಾ ಇರೋದೇನೋ ಅಕ್ಕಿ ಗೋಧಿ ಎಲ್ಲ ಬಿಡಿಸ್ಬಿಟ್ಟಿದ್ದಾರೆ. ಎಲ್ಲ ಬರೀ ಬೆಳೀತಾ ಇರೋದೇನು? ಹೊಗೆ ಸೊಪ್ಪು. ಯಾಕೆಂದರೆ ಫ್ರೀಯಾಗಿ ಬರುತ್ತೆ, ಬೇಗ ಬೆಳೆಯುತ್ತೆ, ಏನು ನಿರಾಘಾತಂಕಂದು ಯಾವ ಮಳೆ ಆಳಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಚೆನ್ನಾಗಿ ಬೆಳ್ಕೊಳ್ಳುತ್ತೆ, ಫಸಲು ಬರುತ್ತೆ, ದುಡ್ಡು ಬರುತ್ತೆ ಅಂತ ಈಸಿ ಗ್ರಾಮ್. ಅದಕ್ಕೋಸ್ಕರ ಅಂಥ ಒಂದು ಗ್ರ್ಯಾಬ್ ನೀವು ಇಟ್ಕೊಳ್ಳೋಕ್ಕೋಸ್ಕರ ಇವತ್ತೇನು ಮಾಡ್ತಿದ್ದೀರಾ? ನಿಜವಾದ ಅನ್ನ ಇಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, ಕೇರಳಲ್ಲಿ ಒಂದು ರೂಲ್ ತಂದಿದ್ದಾರೆ. ನೀವು ಯಾರ್ಯಾರು ಜಮೀನ್ದಾರರಿದ್ದೀರೋ, ಸ್ವಂತ ಜಮೀನಿದೆಯೋ, ಮುಲಾಜಿಲ್ದೆ ಇಷ್ಟು ಅಕ್ಕಿ ಬೆಳಿಲೇಬೇಕು, ಇಷ್ಟು ಟನ್ ಬೆಳಿಲೇಬೇಕು, ಇಷ್ಟು ಭೂಮಿಯಲ್ಲಿ ನಿಮ್ಮ ಭೂಮಿಗೆ ಇಷ್ಟು 10 ಎಕರೆ ಇದೆಯಾ, 2 ಎಕರೆಯಲ್ಲಿ ಅಕ್ಕಿ ಬೆಳಿಲೇಬೇಕು.
ಖಂಡಿತ ಈ ಥರ ಸಿಸ್ಟಮ್ ಇಂಡಿಯಾ ಪೂರ್ತಿ ತಂದರೆ ಪ್ರತಿಯೊಬ್ಬನಿಗೂ ಅಕ್ಕಿ ಬೆಲೆ ಯಾಕೆ ಜಾಸ್ತಿ ಆಗುತ್ತೆ? ಇವತ್ತು 100 ರೂಪಾಯಿ, 200 ರೂಪಾಯಿ, ನಾಳೆ ಬರೆದಿಟ್ಕೊಳ್ಳಿ 500 ರೂಪಾಯಿ 1 kg ಅಕ್ಕಿ ಹೋಗಲಿಲ್ಲ, ನನ್ನ ಹೆಸರು ನರೇಂದ್ರ ಶರ್ಮಾ ಅಲ್ವೇ ಅಲ್ಲ. ಅಂದರೆ ಆ ಲೆವೆಲ್ಗೆ ಹೋದಾಗ ತಿನ್ನಕ್ಕೆ ಅಕ್ಕಿ ಗತಿ ಇರಲ್ಲ. ಇದು ಕಾಲ ತಸ್ಮೈ ನಮಃ. ಯಾಕೆಂದರೆ ಗ್ರಹಗತಿಗಳು ಹಾಗೆ ಇರುತ್ತೆ. ಇದೆಲ್ಲ ಯಾರಿಂದ? ಮನೋಪರಿವರ್ತನೆಯಿಂದ. ನೀವುಗಳು ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪೀಳಿಗೆಗಳು ನಮಗೋಸ್ಕರ ನಾವು ದುಡ್ಕೊಂಡ್ರೆ ಯಾತಕ್ಕೋಸ್ಕರ ಹೊರದೇಶದಲ್ಲಿರ್ತಕ್ಕಂಥ ಉದ್ಧಾರ ಮಾಡಬೇಕು. ಇವತ್ತಿನ ದಿವಸ 500 ಸಿಗರೇಟ್ ನೀವೇನು ಸಿಗ್ತೀರಾ, 500 ಸಿಗರೇಟ್ಗೆ ಒಂದು ಇಡೀ ಮರ ಹೊಟ್ಟೋಗುತ್ತೆ. ಎಷ್ಟು ದೊಡ್ಡ ಮರ ಅಂದರೆ ಅದೇ ಬಡವ ಕಾಡಲ್ಲಿರ್ತಾನೆ, ಆ ಕಾಡು ಜನಾಂಗ ಅಂತೀವಿ. ಅವರೆಲ್ಲ ಏನು ಮಾಡ್ತಾರೆ ಪಾಪ, ಊಟಕ್ಕೆ ಏನು ಮಾಡ್ತಾರೆ, ಮುರಿದೋಗಿರೋದು ಒಡೆದೋಗಿರೋದು ಆ ಮರಗಳನ್ನ ಬಾಚ್ಕೊಂಡು ಎತ್ಕೊಂಡೋಗಿ ಸೌದೆ ಅಡುಗೆಗೋಸ್ಕರ ಎತ್ಕೊಂಡು ಹೋದರೆ ಈ ಫಾರೆಸ್ಟ್ ಆಫೀಸರ್ ಏನು ಮಾಡ್ತಾರೆ ಅಂತ ದರಿದ್ರದವರು ಎತ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬಿಡ್ತಾರೆ. ನೀವು ಅದನ್ನು ಅರೆಸ್ಟ್ ಮಾಡಿ ಅವ್ರಿಗೆ ಎತ್ಕೊಂಡು ಹೋಗ್ತೀರಾ. ಆದರೆ ಇದೇ ಸರ್ಕಾರದವರು ಮರಗಳನ್ನ ಕಡ್ದು ಯಾವನೋ ಕಿತ್ತೋದು ಕಂಪ್ನಿ ಸಿಗರೇಟ್ಗೆ ಮರಗಳನ್ನೇ ಮಾರ್ತಾ ಇದ್ದೀರಾ. ಎಷ್ಟು ಅನ್ಯಾಯ ಮಾಡ್ತಾ ಇದ್ದೀರಾ ಅಂದರೆ, ನಮ್ಮಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ, ಎಷ್ಟು ಚೆನ್ನಾಗಿ ಬೆಳೀತೀರ. ನಮ್ಮವ್ರಿಗೆ ನೀವು ಶತ್ರು ಆದರೆ ಯಾವ ಕಾಲಕ್ಕೆ ಉದ್ಧಾರ ಆಗೋದು? ದಯವಿಟ್ಟು ಹೇಳ್ತಾ ಇದ್ದೀನಿ, ಮನೋಪರಿಸ್ಥಿತಿ ಸರಿ ಮಾಡ್ಕೊಳ್ಳೋಕ್ಕೆ ಪ್ರತಿಯೊಬ್ಬನು ಮನಸ್ಸನ್ನು ಸ್ಥೀಮಿತವಾಗಿ ಇಟ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಂಡು ಪ್ರತಿಯೊಬ್ಬರು ನಮ್ಮವ್ರಿಗೆ ನಾವು ಸಹಾಯ ಮಾಡೋಕ್ಕೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಆ ದೇಶ, ಆ ಭಾಷೆ, ಅಲ್ಲಿ ಬೇಡದೇ ಇರತಕ್ಕಂಥ ಸಂಸ್ಕೃತಿ ಸಂಪ್ರದಾಯಗಳು ನಮಗೆ ಯಾಕೆ ಬೇಕು? ನಮ್ಮಲ್ಲಿ ನಮಗೆ ಸಹಾಯ ಆಗಬೇಕು, ನಮ್ಮವ್ರಿಗೆ ಸಹಾಯ ಬೇಕು, ನಮ್ಮವ್ರಿಗೆ ಅಭಿವೃದ್ಧಿ ಆಗಬೇಕು ಅನ್ನೋದು ಮಾತ್ರ ದುಡೀರಿ. ಆವತ್ತಿನ ದಿವಸ ನೀವುಗಳು ಅಭಿವೃದ್ಧಿ ಆಗ್ತೀರಾ, ನಾವುಗಳು ಅಭಿವೃದ್ಧಿ ಆಗ್ತೀರಾ. ನಾನು ಆ COD ಆಗಲಿ CID ಆಗಲಿ ನೀವುಗಳೆಲ್ಲರೂ ದಯವಿಟ್ಟು ಜಾಗೃತರಾಗಿ. ಇನ್ನಷ್ಟು ವಿಶೇಷವಾಗಿ ಆ ಕೇತು ಯಾವತ್ತು ಮಿಥುನದಲ್ಲಿ ಕೂತ್ಕೊಂತಾನೆ, ರಾಹು ಅಲ್ಲಿ ವಿಶೇಷವಾಗಿ ಧನುಸ್ಸು ಅಂದರೆ ರಾಹು ಧನುಸ್ಸಲ್ಲೇ ಹೋಗಿ ಕೂತ್ಕೊಂತಾನೆ. ಅನುಗ್ರಹ ಏನು ಅಂದರೆ ನೇರ ದೃಷ್ಟಿಯಲ್ಲಿ ಗುರು ಮನೆಯಲ್ಲಿ ರಾಹು ಕೂತ್ಕೊಂಡಾಗ ಸಂಧಿ. ಆ ಸಂಧಿ ಅಂದ್ರೇನೋ, ನೀವು ಅವರು ಹಿಡ್ಕೋಬೇಕಾದವರು, ಕಳ್ತನ ಮಾಡಿ ಓಡಬೇಕಾದವರು ಸಾಕಷ್ಟು ಹೆಚ್ಚಾಗಕ್ಕಿಂತ ಯಾರಾದರೂ ಗುಪ್ತವಾಗಿ ಒಳಭಾಗದಿಂದ ಟೆರರಿಸ್ಟ್, ಒಳಭಾಗದಿಂದ ನಕ್ಸಲೈಟ್ಸ್, ಒಳಭಾಗದಿಂದ ನಮಗೆ ಗೊತ್ತಿಲ್ಲದೆ ವಿಷಜಂತುಗಳು, ಒಳಭಾಗದಿಂದ ಯಾವ ಕಾಲಕ್ಕೂ ಆಟಮ್ ಬಾಂಬ್ಗಳು ಇದನ್ನು ಖಂಡಿತವಾಗ್ಲೂ ಹಾಕ್ತಾರೆ. ಇದನ್ನು ಹೇಗೆ ಅಂದರೆ, ಎಲ್ಲ ದೊಡ್ಡ ದೊಡ್ಡ ರಾಜ್ಯದಲ್ಲಿರ್ತಕ್ಕಂಥ, ಎಲ್ಲ ದೊಡ್ಡ ದೊಡ್ಡ ಪ್ರದೇಶವಾಗಿರ್ತಕ್ಕಂಥ, ಎಲ್ಲ ದೊಡ್ಡದಾಗಿರ್ತಕ್ಕಂಥ ಬೃಹದಾಕಾರದಲ್ಲಿ ಬೆಳೆದಿರತಕ್ಕಂಥ ಮಾಲ್ಗಳಾಗಲಿ, ಚಲನಚಿತ್ರ ವಿಭಾಗದಲ್ಲಿರ್ತಕ್ಕಂಥ ಚಿತ್ರಮಂದಿರಗಳಾಗಲಿ, ಅಥವಾ ಮಾರ್ಕೆಟ್ ಪ್ರದೇಶದಲ್ಲಿರ್ತಕ್ಕಂಥ ತರಕಾರಿ, ಇದೆಲ್ಲ ಯಾರಿಗೆ ಸಂಬಂಧ? ಶುಕ್ರನಿಗೆ ಸಂಬಂಧ. ಈ ಶುಕ್ರ ಯಾವತ್ತಾದರೂ ಕೇತು ಜೊತೆ ಕೂತ್ಕೊಂಡಾಗ ಕೆಮಿಕಲ್ಸ್ ಅಂದರೆ ತರಕಾರಿಯಲ್ಲಿ, ಹಣ್ಣಲ್ಲಿ, ಎಲ್ಲದರಲ್ಲೂ ವಿಷಗಳು ಜಾಸ್ತಿ ಸೇವನೆ ಆಗತ್ತೆ. ಸೇವನೆ ಆಗೋದಿರಲಿ, ಅದರ ಜೊತೆಗೆ ಆ ಸ್ಥಳಗಳಲ್ಲಿ ಆಕರ್ಷಣಾ ಶಕ್ತಿ, ನೀರೆಲ್ಲಿರುತ್ತೋ ಜನ ಅಲ್ಲಿ ಸೇರ್ತಾರೆ. ಫಾರ್ ಎಕ್ಸಾಂಪಲ್ MG ರೋಡ್ ಅಂತ ಇಟ್ಕೊಳ್ಳಿ. MG ರೋಡಲ್ಲಿ ಜನಗಳು ಜಾಸ್ತಿ ಸೇರ್ತಾರೆ ಅಂದರೆ ಬೆಂಗಳೂರು ಭಾಗದಲ್ಲಿ ಒಂದೇ ಕಡೆ ಅಲ್ಲ. ಮಹಾತ್ಮ ಗಾಂಧಿ ರಸ್ತೆ ಅಂದರೆ ಸಾಕಷ್ಟು ಜನ ಎಲ್ಲ ಕಡೆನೂ ಮಹಾತ್ಮ ಗಾಂಧಿ ರಸ್ತೆ ಇಟ್ಕೊಂಡಿದ್ದಾರೆ. ಕೆಲವು ಜಾಗದಲ್ಲಿ ಜನವೇ ಇರಲ್ಲ. ಆದರೆ ಬೆಂಗಳೂರಲ್ಲಿರ್ತಕ್ಕಂಥ ಜನಾಂಗವು ಹೆಚ್ಚಾಗಿರ್ತಕ್ಕಂಥದ್ದು ನೀರಿನಂಶ ಎಲ್ಲ ಸೇರುತ್ತೋ ಶಾಪಿಂಗ್ ಜಾಗಗಳು. ಅಂದರೆ ಎಲ್ಲರೂ ಸಾಯಂಕಾಲದಲ್ಲಿ ತಿರುಗಾಲ್ ತಿಪ್ಪಿಗಳ ಥರ ತಿರುಗ್ತಾ ಇರೋ ಸಮಯದಲ್ಲಿ, ಕೆಲಸ ಕಾರ್ಯ ಇಲ್ಲದೆ ಸುಮ್ಮನೆ ತಿರುಗೋ ಸಮಯಕ್ಕೆ ಜಾಸ್ತಿ ಜನ ಸೇರೋ ಜಾಗದಲ್ಲಿ ಖಂಡಿತವಾಗ್ಲೂ ಆಗ್ತಕ್ಕಂಥ ಆಸ್ಫೋಟಗಳು ಜಾಸ್ತಿ ಆಗತ್ತೆ. ಇದು ಖಂಡಿತ ಖಚಿತ. ಕರೆಂಟ್, ಕುಜ, ಮಂಗಳ ಗ್ರಹ. ಮಂಗಳ ಅಂದ್ರೇನು? ಮಂಗಳ ಗ್ರಹಕ್ಕೆ ಶುಕ್ರ ಅಂದ್ರೇನು? ಒದ್ದೆ ಅಂಶ. ಒದ್ದೆ ಕೈ ಇಟ್ಕೊಂಡಾಗ ನೀವು ಸ್ವಿಚ್ ಹೋಗಿ ಮುಟ್ಟಿದಾಗ ಟ್ರನಲ್ವೇ, ಹಾಗೆ ಈ ಅಂಶವಾಗಿರ್ತಕ್ಕಂಥ ಮಂಗಳ ಗ್ರಹದ ದಿವಸ ಇಷ್ಟೆಲ್ಲ ನಿಮಗೆ ಯಾಕೆ ಜ್ಞಾಪಿಸ್ತಾ ಇದ್ದೀನಿ? ಜೀವನ ಪರ್ಯಂತ ನೀವೆಲ್ಲ ಎಚ್ಚರಿಕೆ ಆಗಿರ್ತಕ್ಕಂಥ ಅವಕಾಶಗಳು ಇನ್ನೇನು ಹತ್ರ ಬಂದ್ಬಿಡ್ತು. ಅದಕ್ಕೆ ಈ ಹತ್ರ ಬಂದಿರತಕ್ಕಂಥ ಮಂಗಳ ಗ್ರಹವೇ ಇವತ್ತೇ ಬುಧ ತ್ಯಾಗವನ್ನು ಮಾಡ್ತಾ ಇದ್ದಾನೆ. ತನ್ನ ವಕ್ರವನ್ನ ತಾನು ಪೂರ್ತಿಯಾಗಿ ಹೀಗೆ ಸುತ್ತಾ ಇದ್ದವನು ಮತ್ತೆ ವಾಪಸ್ ಹೀಗೇ ಬರ್ತಾನೆ. ಬರೋ ಸಮಯದಲ್ಲಿ ಎಷ್ಟು ಜನಕ್ಕೆ ಯಾವ್ಯಾವ ರೀತಿ, ಯಾವ್ಯಾವ ಬುದ್ಧಿಯಲ್ಲಿ, ಯಾವ್ಯಾವ ಸ್ಥಳದಲ್ಲಿ ಏನೇನಾಗತ್ತೆ ನಮಗೆ ಗೊತ್ತಾಗಲ್ಲ. ಇದಕ್ಕೆಲ್ಲ ಎಚ್ಚರಿಕೆಯನ್ನು ನೀಡ್ತಕ್ಕಂಥದ್ದು ಹೆಂಗಸರಿಗೆ. ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳಿ. ಎಚ್ಚರಿಕೆಯನ್ನು ನೀಡ್ತಕ್ಕಂಥದ್ದು ಕೆಲಸದವರಿಗೆ. ಎಷ್ಟು ಜನಕ್ಕೆ ವಿಶೇಷವಾಗಿ ಹೊರಭಾಗದಲ್ಲಿ ಯಾರೇ ಬಂದರೂ ಕೇಳದೆ ಒಳಭಾಗದಲ್ಲಿ ಪ್ರವೇಶ ಮಾಡೋದಾಗಲಿ, ಪೊಲೀಸ್ಗಳಾಗಲಿ, CIDಗಳಾಗಲಿ, CODಗಳಾಗಲಿ ದಯವಿಟ್ಟು ತನಿಖೆಗಳನ್ನು ಮುಖಾಂತರವಾಗಿ, ಗುಪ್ತಚರಗಳ ಮುಖಾಂತರವಾಗಿ ಇವ್ರನ್ನೆಲ್ಲ ಆದಷ್ಟು ರಕ್ಷಣೆಯನ್ನು ನೋಡ್ಕೊಳ್ಳೋಕ್ಕೆ ನೀವುಗಳೆಲ್ಲ ಪ್ರಾಂತವಾಗಿ ನೋಡ್ಕೋಬೇಕು. ಏರ್ಪೋರ್ಟಲ್ಲಿ ವಿಶೇಷವಾಗಿ ನಾನು ಹೇಳ್ತಕ್ಕಂಥ ಈ ಸಮಯದಿಂದ ಕರೆಕ್ಟಾಗಿ 1 ತಿಂಗಳ ಕಾಲ ಎಲ್ಲ ಏರ್ಪೋರ್ಟ್ಗಳಲ್ಲೂ ವಿಶೇಷವಾಗಿ ನೋಡ್ಕೋಬೇಕಾದ್ದು ಟೆರರಿಸ್ಟ್ಗಳನ್ನ. ಒಳಭಾಗದಲ್ಲಿ ಹೆಂಗಸರ ಸ್ವರೂಪದಲ್ಲಿ, ಹೆಂಗಸರ ವೇಷದಲ್ಲೇ, ಅಂದರೆ ಶುಕ್ರ ಅಂದರೆ ಹೆಣ್ಣು, ಅವಳ ಸ್ವರೂಪದಲ್ಲೇ ಗುಪ್ತವಾಗಿ ಕೂತ್ಕೊಳ್ಳೋದು ಕೇತು. ಕೇತು ಯಾವತ್ತು ಶುಕ್ರ ಜೊತೆ ಇರ್ತಾನೋ ಗೊತ್ತಿಲ್ಲದೆ ಹೆಣ್ಣು ಮಕ್ಕಳನ್ನೂ ಸಹ ಟೆರರಿಸ್ಟ್ ಮಾಡಿರ್ತಾರೆ. ನಿಮಗೆ ಗೊತ್ತಾಗಲ್ಲ, ಅಯ್ಯೋ ಯಾರೋ ಹೆಂಗಸಿರಬಹುದು ಅನ್ಕೊಂಡ್ಬಿಡ್ತೀರಾ. ಖಂಡಿತ ಅಲ್ಲ. ಅವರು ಬಂದಿರತಕ್ಕಂಥದ್ದು ನೀವು ಕಂಡುಹಿಡದೇ ಇದ್ರೆ ಸಾಕಷ್ಟು
ಸಾಕಷ್ಟು ತೊಂದರೆಗಳಿಗೊಳಗಾಗ್ತೀವಿ. ಅದಕ್ಕೆ ರಕ್ಷಣೆಯನ್ನ ಮಾಡ್ತಕ್ಕಂಥ ನೀವುಗಳು, ರಕ್ಷಾಧಿಕಾರಿಗಳಾಗಿರ್ತಕ್ಕಂಥ ನೀವುಗಳು ನೋಡ್ಕೋಬೇಕಾದ ಕರ್ತವ್ಯ. ಮೂರನೇದಾಗಿ, ಭಾರತ ದೇಶವನ್ನ ಸಂರಕ್ಷಣೆ ಮಾಡತಕ್ಕಂಥ ಗಡಿ ಪ್ರದೇಶದಲ್ಲಿ ಚಳಿ ಹೆಚ್ಚಾಗಿ, ಇಡೀ ಜಗತ್ತಲ್ಲಿ ತಾಪಮಾನ ಜಾಸ್ತಿ ಯಾವಾಗ ಭೂಮಿಯಲ್ಲಿ ದಕ್ಷಿಣದಲ್ಲಿ ಎಷ್ಟು ಉಷ್ಣತೆಯಾಗುತ್ತೋ ಉತ್ತರದಲ್ಲಿ ಅಷ್ಟೇ ಚಳಿಯಾಗಿ ನಡುಕ್ತಾರೆ. ಕೋಲ್ಡೆಸ್ಟ್ ಪಾರ್ಟ್, ನಾವೆಲ್ಲೋ ಎಲ್ಲ ಕಾಲಕ್ಕೂ ಅಂಟಾರ್ಟಿಕಾಲ್ ಇದೀವ ಅನ್ಸತ್ತೆ ಉತ್ತರ ಭಾರತದಲ್ಲಿ ಇರ್ತಕ್ಕಂಥವ್ರಿಗೆ. ಸಾಕಷ್ಟು ನಡಗೋದಿರಲಿ, ಆ ಉಸಿರು ಕಟ್ಟ ಸಾಯ್ತಕ್ಕಂಥವ್ರು ಸಾಕಷ್ಟು ಜನ ಆಗ್ತಾರೆ. ಈ ಪ್ರಾಂತದಲ್ಲಿ 13 ಲಕ್ಷ ಜನ ಆಲ್ರೆಡಿ ಪರಿಪೂರ್ಣವಾಗಿ ಗಡಿ ಪ್ರದೇಶದಲ್ಲಿ ಇರತಕ್ಕಂಥ ಅಷ್ಟೂ ಜನ ಕಾಪಾಡಬೇಕಾದ ಧರ್ಮವನ್ನ ಅತಿ ಶೀಘ್ರದಲ್ಲಿ ಕಾಪಾಡಲೇಬೇಕು. ಇದು ಖಂಡಿತವಾಗಲೂ ನಡೆಯುತ್ತೆ, ನಡೆದೇ ತೀರುತ್ತೆ. ಆದ್ರಿಂದ ನೀವುಗಳು ಎಷ್ಟು ಮಟ್ಟಿಗೆ ಇದನ್ನೆಲ್ಲ ನೋಡ್ತಾ ಇರತಕ್ಕಂಥ ಕಾರ್ಯಕ್ರಮದವರು ನಿಮ್ಮ ನಿಮ್ಮ ಜಾಗೃತಿಯನ್ನ ಯಾರ್ಯಾರ ಮುಖಾಂತರ ಹೇಗೆ ಇದು ಏನು ಶಾಸ್ತ್ರ ಹೇಳ್ತಾ ಇದೆ ಇದು ಸತ್ಯ, ಆ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ನೀವುಗಳು ಇದನ್ನ ಯಾವ ರೀತಿ ಅದು ಮಾಡುತ್ತೆ ಅಂದ್ರೂ ಎಲ್ಲರೂ ಎಚ್ಚರಿಕೆ ಆಗಿರಬೇಕು. ಎಲ್ಲ ಜಾಗದಲ್ಲೂ ಜನಸಂಖ್ಯೆ ಜಾಸ್ತಿ ಇರೋ ಜಾಗದಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು ಧರ್ಮ ಮಾರ್ಗವನ್ನು ಹಿಡ್ಕೊಂಡು ನಾವು ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು. ನೀರಿಂದ, ಕರೆಂಟಿಂದ, ಟೆರರಿಸ್ಟಿಂದ, ಮನೋಮತೆಯನ್ನ ಯಾವತ್ತಾದ್ರೂ ಮರ್ತ್ರಿ